ನಮ್ಮ ಜೊತೆಗೆ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿದ್ರವ್ರನ್ನ ಮಾತಾಡಿಸ್ತೀನಿ ಸರ್. ಈಗ ನಿಮ್ಮದೇ ಸದಸ್ಯರು ವ್ಯಾಪಾರ ಮಾಡ್ತಿದ್ರು, ಸಡನ್ ಆಗಿ ಗೋಡೆ ಬಿದ್ದಿದೆ, ಕಾಂಪೌಂಡ್ ಬಿದ್ದಿದೆ, 7 ಜನ ಸಾವಾಗಿದೆ ಸರ್, ಏನು ಹೇಳ್ತೀರಂತ? ತುಂಬ ನಮಗೆ ನೋವಾಗ್ತದೆ ಸರ್. 25-30 ವರ್ಷದಿಂದ ಆ ಬಡವ ಜನಾಂಗ, ಆ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ ವ್ಯಾಪಾರ ವಹಿವಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟಲ್ಲಿ ಅವ್ರಿಗೆ ಐ ಡಿ ಕಾರ್ಡನ್ನು ನಾವು GB ವ್ಯಾಪ್ತಿಯಿಂದ ಅವ್ರಿಗೆ ಐ ಡಿ ಕಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅವರು ಆವತ್ತದ್ದು ಜೀವನ ಮಾಡೋವಂಥ ಜನಾಂಗ ನಮ್ಮದು, ದುಡಿದು ತಿನ್ನಬೇಕಾಗಿರ್ತಕ್ಕಂಥ ಪ್ರತಿನಿಧಿಗಳು. ಈಗಾಗಲೇ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಸಾಲೋದಿಲ್ಲ. ಪಾಪ ಅವರು ಮನೆ ಬಾಡಿಗೆ ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅವ್ರ ಕುಟುಂಬದಲ್ಲಿ 2, 3, 4 ಜನ ಪ್ರತಿನಿಧಿರ್ತಕ್ಕಂಥದ್ದಾಗಿರ್ಬೋದು. ಆ 5 ಲಕ್ಷ ಸಾಲೋದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಲಿ, ಮತ್ತು ಈ GB ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಯುಕ್ತರಿಗೆ ಎಷ್ಟು ಜನ ಲಾಸ್ ಆಗಿದೆಯಲ್ಲ, ಆ ಬಟ್ಟೆ ಮತ್ತು ಆ ಕುಟುಂಬದಲ್ಲಿ ಸುಮಾರು 60-70 1 ಲಕ್ಷ ರೂಪಾಯಿ ಲಾಸ್ ಆಗಿರ್ತಕ್ಕಂಥದ್ದು, ಅವರ ಕುಟುಂಬದ ವಿವರ ಮತ್ತು ಅವರು ಪಟ್ಟಿಗಳನ್ನು ತೆಗೆದುಕೊಂಡು GB ವ್ಯಾಪ್ತಿಯಿಂದ ನಾವು ಸಹಿತ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಕೊಡಿಸುವಂಥ ಮಾಡ್ತೀವಿ. ಮತ್ತು ಕೇಂದ್ರಕ್ಕೆ ಇದು ಯಾಕೆಂದರೆ PM ಸೋನಿಡಿಯಲ್ಲಿ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಡೆತ್ ಆದರೆ ಮತ್ತು ಆಕ್ಸಿಡೆಂಟ್ ಆದರೆ ಅವ್ರಿಗೆ ಇನ್ಶೂರೆನ್ಸು ಮತ್ತು ಅವ್ರ ಕಾರ್ಮಿಕರು ಯಾರು ನೋಂದಾವಣೆ ಮಾಡ್ಕೊಂಡಿರ್ತಾರೋ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಇದು ಕೇಂದ್ರ ಸರ್ಕಾರನೂ ಒಂದು 10 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವು ಕೇಂದ್ರಕ್ಕೆ ಒಂದು ಮನವಿಯನ್ನು ನಾವು MP ಗೂ ಮತ್ತು ಈ ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಮಳೆ ಬಂತು, ಸಡನ್ನಾಗಿ ಗೋಡೆ ಬಿತ್ತು, ಮುಂದಿನ ದಿನಗಳಲ್ಲಿ ಮುಂಜಾಗ್ರತಾ ಕ್ರಮ ಏನಾದರೂ ತಾವು ಸಹ ಏನಾದರೂ ನಿಮ್ಮ ಸಿಬ್ಬಂದಿಗಳು ಹೇಳ್ತಾರೆ ಹೇಗೆ ಸರ್ ಅಂತ? ನಿಜವಾಗಲೂ ಈಗಾಗಲೇ ನಾನು ಹೈಕೋರ್ಟಲ್ಲಿ ರಿಟ್ ಹಾಕಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ 27,850 ಚಿಲ್ಲರೆ ಸರ್ವೆ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಐ ಡಿ ಕಾರ್ಡನ್ನು ನಾನು ಈಗ ಕೋರ್ಟಲ್ಲಿ ಲೋಪದೋಷ ಇತ್ತು ಸರಿಪಡಿಸಿ ವೆಂಡಿಂಗ್ ಝೋನ್ ನೋ ವೆಂಡಿಂಗ್ ಮಾಡಿ ಅವರಿಗೆ ಒಂದು ಜಾಗ ಕೊಡಬೇಕು. ಇಂಥ ಲೋಕಲ್ ಜಾಗಲ್ಲಿ ಕೊಟ್ಟಾಗ ಮುಂಜೆ ಅನಾಗೃತ ಅವ್ರ ಕುಟುಂಬಕ್ಕೆ ಯಾರು ನಿರ್ವಹಣೆ ಆಗ್ತಾರೆ? ಈಗಾಗಲೇ ನಾನು ಮಾನ್ಯ ಉಪಮುಖ್ಯಮಂತ್ರಿ DK ಸಾಹೇಬ್ರ ಕೈಲಿ ಗಾಡಿಗಳನ್ನು 3,700 ಗಾಡಿಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ವೆಂಡಿಂಗ್ ಝೋನ್ ಮಾಡಿಸಿ ಅವರಿಗೆ ಯಾರು ಐ ಡಿ ಕಾರ್ಡ್ ಹೊಂದಿರತಕ್ಕಂಥದ್ದು ಅದನ್ನು ನಾವು ಮುಂದಿನಲ್ಲಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಬೇಗ ಪರಿಹಾರವನ್ನು ಮಾಡಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿದ್ರವ್ರನ್ನ ಮಾತಾಡಿಸ್ತೀನಿ ಸರ್. ಈಗ ನಿಮ್ಮದೇ ಸದಸ್ಯರು ವ್ಯಾಪಾರ ಮಾಡ್ತಿದ್ರು, ಸಡನ್ ಆಗಿ ಗೋಡೆ ಬಿದ್ದಿದೆ, ಕಾಂಪೌಂಡ್ ಬಿದ್ದಿದೆ, 7 ಜನ ಸಾವಾಗಿದೆ ಸರ್, ಏನು ಹೇಳ್ತೀರಂತ? ತುಂಬ ನಮಗೆ ನೋವಾಗ್ತದೆ ಸರ್. 25-30 ವರ್ಷದಿಂದ ಆ ಬಡವ ಜನಾಂಗ, ಆ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ ವ್ಯಾಪಾರ ವಹಿವಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟಲ್ಲಿ ಅವ್ರಿಗೆ ಐ ಡಿ ಕಾರ್ಡನ್ನು ನಾವು GB ವ್ಯಾಪ್ತಿಯಿಂದ ಅವ್ರಿಗೆ ಐ ಡಿ ಕಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅವರು ಆವತ್ತದ್ದು ಜೀವನ ಮಾಡೋವಂಥ ಜನಾಂಗ ನಮ್ಮದು, ದುಡಿದು ತಿನ್ನಬೇಕಾಗಿರ್ತಕ್ಕಂಥ ಪ್ರತಿನಿಧಿಗಳು. ಈಗಾಗಲೇ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಸಾಲೋದಿಲ್ಲ. ಪಾಪ ಅವರು ಮನೆ ಬಾಡಿಗೆ ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅವ್ರ ಕುಟುಂಬದಲ್ಲಿ 2, 3, 4 ಜನ ಪ್ರತಿನಿಧಿರ್ತಕ್ಕಂಥದ್ದಾಗಿರ್ಬೋದು. ಆ 5 ಲಕ್ಷ ಸಾಲೋದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಲಿ, ಮತ್ತು ಈ GB ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಯುಕ್ತರಿಗೆ ಎಷ್ಟು ಜನ ಲಾಸ್ ಆಗಿದೆಯಲ್ಲ, ಆ ಬಟ್ಟೆ ಮತ್ತು ಆ ಕುಟುಂಬದಲ್ಲಿ ಸುಮಾರು 60-70 1 ಲಕ್ಷ ರೂಪಾಯಿ ಲಾಸ್ ಆಗಿರ್ತಕ್ಕಂಥದ್ದು, ಅವರ ಕುಟುಂಬದ ವಿವರ ಮತ್ತು ಅವರು ಪಟ್ಟಿಗಳನ್ನು ತೆಗೆದುಕೊಂಡು GB ವ್ಯಾಪ್ತಿಯಿಂದ ನಾವು ಸಹಿತ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಕೊಡಿಸುವಂಥ ಮಾಡ್ತೀವಿ. ಮತ್ತು ಕೇಂದ್ರಕ್ಕೆ ಇದು ಯಾಕೆಂದರೆ PM ಸೋನಿಡಿಯಲ್ಲಿ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಡೆತ್ ಆದರೆ ಮತ್ತು ಆಕ್ಸಿಡೆಂಟ್ ಆದರೆ ಅವ್ರಿಗೆ ಇನ್ಶೂರೆನ್ಸು ಮತ್ತು ಅವ್ರ ಕಾರ್ಮಿಕರು ಯಾರು ನೋಂದಾವಣೆ ಮಾಡ್ಕೊಂಡಿರ್ತಾರೋ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಇದು ಕೇಂದ್ರ ಸರ್ಕಾರನೂ ಒಂದು 10 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವು ಕೇಂದ್ರಕ್ಕೆ ಒಂದು ಮನವಿಯನ್ನು ನಾವು MP ಗೂ ಮತ್ತು ಈ ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಮಳೆ ಬಂತು, ಸಡನ್ನಾಗಿ ಗೋಡೆ ಬಿತ್ತು, ಮುಂದಿನ ದಿನಗಳಲ್ಲಿ ಮುಂಜಾಗ್ರತಾ ಕ್ರಮ ಏನಾದರೂ ತಾವು ಸಹ ಏನಾದರೂ ನಿಮ್ಮ ಸಿಬ್ಬಂದಿಗಳು ಹೇಳ್ತಾರೆ ಹೇಗೆ ಸರ್ ಅಂತ? ನಿಜವಾಗಲೂ ಈಗಾಗಲೇ ನಾನು ಹೈಕೋರ್ಟಲ್ಲಿ ರಿಟ್ ಹಾಕಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ 27,850 ಚಿಲ್ಲರೆ ಸರ್ವೆ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಐ ಡಿ ಕಾರ್ಡನ್ನು ನಾನು ಈಗ ಕೋರ್ಟಲ್ಲಿ ಲೋಪದೋಷ ಇತ್ತು ಸರಿಪಡಿಸಿ ವೆಂಡಿಂಗ್ ಝೋನ್ ನೋ ವೆಂಡಿಂಗ್ ಮಾಡಿ ಅವರಿಗೆ ಒಂದು ಜಾಗ ಕೊಡಬೇಕು. ಇಂಥ ಲೋಕಲ್ ಜಾಗಲ್ಲಿ ಕೊಟ್ಟಾಗ ಮುಂಜೆ ಅನಾಗೃತ ಅವ್ರ ಕುಟುಂಬಕ್ಕೆ ಯಾರು ನಿರ್ವಹಣೆ ಆಗ್ತಾರೆ? ಈಗಾಗಲೇ ನಾನು ಮಾನ್ಯ ಉಪಮುಖ್ಯಮಂತ್ರಿ DK ಸಾಹೇಬ್ರ ಕೈಲಿ ಗಾಡಿಗಳನ್ನು 3,700 ಗಾಡಿಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ವೆಂಡಿಂಗ್ ಝೋನ್ ಮಾಡಿಸಿ ಅವರಿಗೆ ಯಾರು ಐ ಡಿ ಕಾರ್ಡ್ ಹೊಂದಿರತಕ್ಕಂಥದ್ದು ಅದನ್ನು ನಾವು ಮುಂದಿನಲ್ಲಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಬೇಗ ಪರಿಹಾರವನ್ನು ಮಾಡಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿದ್ರವ್ರನ್ನ ಮಾತಾಡಿಸ್ತೀನಿ ಸರ್. ಈಗ ನಿಮ್ಮದೇ ಸದಸ್ಯರು ವ್ಯಾಪಾರ ಮಾಡ್ತಿದ್ರು,
ಸಡನ್ ಆಗಿ ಗೋಡೆ ಬಿದ್ದಿದೆ, ಕಾಂಪೌಂಡ್ ಬಿದ್ದಿದೆ, 7 ಜನ ಸಾವಾಗಿದೆ ಸರ್. ಏನು ಹೇಳ್ತೀರಂತ? ತುಂಬ ನಮಗೆ ನೋವಾಗ್ತದೆ ಸರ್. 25-30 ವರ್ಷದಿಂದ ಆ ಬಡವ ಜನಾಂಗ, ಆ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ ವ್ಯಾಪಾರ ವಹಿವಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟಲ್ಲಿ ಅವ್ರಿಗೆ ಐ ಡಿ ಕಾರ್ಡನ್ನು ನಾವು ಜಿ ಬಿ ವ್ಯಾಪ್ತಿಯಿಂದ ಅವ್ರಿಗೆ ಐ ಡಿ ಕಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅವರು ಆವತ್ತದ್ದು ಜೀವನ ಮಾಡೋವಂಥ ಜನಾಂಗ ನಮ್ಮದು, ದುಡಿದು ತಿನ್ನಬೇಕಾಗಿರ್ತಕ್ಕಂಥ ಪ್ರತಿನಿಧಿಗಳು. ಈಗಾಗಲೇ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿನ ಘೋಷಣೆ ಮಾಡಿರ್ತಕ್ಕಂಥ ಸಾಲೋದಿಲ್ಲ. ಪಾಪ ಅವರು ಅವ್ರ ಮನೆ ಬಾಡಿಗೆ ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅವ್ರ ಕುಟುಂಬದಲ್ಲಿ 2, 3, 4 ಜನ ಪ್ರತಿನಿಧಿರ್ತಕ್ಕಂಥದ್ದಾಗಿರ್ಬೋದು. ಆ 5 ಲಕ್ಷ ಸಾಲದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಲಿ. ಮತ್ತು ಈ ಜಿ ಬಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಯುಕ್ತರಿಗೆ ಎಷ್ಟು ಜನ ಲಾಸ್ ಆಗಿದೆಯಲ್ಲ, ಆ ಬಟ್ಟೆ ಮತ್ತು ಆ ಕುಟುಂಬದಲ್ಲಿ ಸುಮಾರು 60, 70, 1 ಲಕ್ಷ ರೂಪಾಯಿ ಲಾಸ್ ಆಗಿರ್ತಕ್ಕಂಥದ್ದು, ಅವರ ಕುಟುಂಬದ ವಿವರ ಮತ್ತು ಅವರು ಪಟ್ಟಿಗಳನ್ನು ತೆಗೆದುಕೊಂಡು ಜಿ ಬಿ ವ್ಯಾಪ್ತಿಯಿಂದ ನಾವು ಸಹಿತ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಕೊಡಿಸುವಂಥ ಮಾಡ್ತೀವಿ. ಮತ್ತು ಕೇಂದ್ರಕ್ಕೆ ಇದು ಯಾಕೆಂದರೆ PM ಸೋನಿಡಿಯಲ್ಲಿ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಡೆತ್ ಆದರೆ ಮತ್ತು ಆಕ್ಸಿಡೆಂಟ್ ಆದರೆ ಅವ್ರಿಗೆ ಇನ್ಸೂರೆನ್ಸು ಮತ್ತು ಅವ್ರ ಕಾರ್ಮಿಕರು ಯಾರು ನೋಂದಾವಣೆ ಮಾಡ್ಕೊಂಡಿರ್ತಾರೋ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಇದು ಕೇಂದ್ರ ಸರ್ಕಾರನೂ ಒಂದು 10 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವು ಕೇಂದ್ರಕ್ಕೆ ಒಂದು ಮನವಿಯನ್ನು ನಾವು MP ಗೂ ಮತ್ತು ಈ ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಮಳೆ ಬಂತು, ಸಡನ್ ಆಗಿ ಗೋಡೆ ಬಿತ್ತು. ಮುಂದಿನ ದಿನಗಳಲ್ಲಿ ಮುಂಜಾಗ್ರತಾ ಕ್ರಮ ಏನಾದರೂ ತಾವು ಸಹ ಏನಾದರೂ ನಿಮ್ಮ ಸಿಬ್ಬಂದಿಗಳು ಹೇಳ್ತಾರೆ ಹೇಗೆ ಸರ್ ಅಂತ? ನಿಜವಾಗಲೂ ಈಗಾಗಲೇ ನಾನು ಹೈಕೋರ್ಟಲ್ಲಿ ರಿಟ್ ಹಾಕಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ 27,850 ಚಿಲ್ಲರೆ ಸರ್ವೆ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಐ ಡಿ ಕಾರ್ಡನ್ನು ನಾನು ಈಗ ಕೋರ್ಟಲ್ಲಿ ಲೋಪದೋಷ ಇತ್ತು ಸರಿಪಡಿಸಿ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಮಾಡಿ ಅವರಿಗೆ ಒಂದು ಜಾಗ ಕೊಡಬೇಕು. ಇಂಥ ಲೋಕಲ್ ಜಾಗಲ್ಲಿ ಕೊಟ್ಟಾಗ ಮುಂಜೆ ಅನಾಗೃತ ಅವ್ರ ಕುಟುಂಬಕ್ಕೆ ಯಾರು ನಿರ್ವಹಣೆ ಆಗ್ತಾರೆ? ಈಗಾಗಲೇ ನಾನು ಮಾನ್ಯ ಉಪಮುಖ್ಯಮಂತ್ರಿ DK ಸಾಹೇಬ್ರ ಕೈಲಿ ಗಾಡಿಗಳನ್ನು 3,700 ಗಾಡಿಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ವೆಂಡಿಂಗ್ ಝೋನ್ ಮಾಡಿಸಿ ಅವರಿಗೆ ಯಾರು ಐ ಡಿ ಕಾರ್ಡ್ ಹೊಂದಿರತಕ್ಕಂಥದ್ದು ಅದನ್ನು ನಾವು ಮುಂದಿನಲ್ಲಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಬೇಗ ಪರಿಹಾರವನ್ನು ಮಾಡಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮದೇ ಸದಸ್ಯರು ವ್ಯಾಪಾರ ಮಾಡ್ತಿದ್ರು, ಸಡನ್ ಆಗಿ ಗೋಡೆ ಬಿದ್ದಿದೆ, ಕಾಂಪೌಂಡ್ ಬಿದ್ದಿದೆ, 7 ಜನ ಸಾವಾಗಿದೆ ಸರ್. ಏನು ಹೇಳ್ತೀರಂತ? ತುಂಬ ನಮಗೆ ನೋವಾಗ್ತದೆ ಸರ್. 25-30 ವರ್ಷದಿಂದ ಆ ಬಡವ ಜನಾಂಗ, ಆ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ ವ್ಯಾಪಾರ ವಹಿವಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟಲ್ಲಿ ಅವ್ರಿಗೆ ಐ ಡಿ ಕಾರ್ಡನ್ನು ನಾವು ಜಿ ಬಿ ವ್ಯಾಪ್ತಿಯಿಂದ ಅವ್ರಿಗೆ ಐ ಡಿ ಕಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅವರು ಆವತ್ತದ್ದು ಜೀವನ ಮಾಡೋವಂಥ ಜನಾಂಗ ನಮ್ಮದು, ದುಡಿದು ತಿನ್ನಬೇಕಾಗಿರ್ತಕ್ಕಂಥ ಪ್ರತಿನಿಧಿಗಳು. ಈಗಾಗಲೇ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿನ ಘೋಷಣೆ ಮಾಡಿರ್ತಕ್ಕಂಥ ಸಾಲೋದಿಲ್ಲ. ಪಾಪ ಅವರು ಅವ್ರ ಮನೆ ಬಾಡಿಗೆ ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅವ್ರ ಕುಟುಂಬದಲ್ಲಿ 2, 3, 4 ಜನ ಪ್ರತಿನಿಧಿರ್ತಕ್ಕಂಥದ್ದಾಗಿರ್ಬೋದು. ಆ 5 ಲಕ್ಷ ಸಾಲದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಲಿ. ಮತ್ತು ಈ ಜಿ ಬಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಯುಕ್ತರಿಗೆ ಎಷ್ಟು ಜನ ಲಾಸ್ ಆಗಿದೆಯಲ್ಲ, ಆ ಬಟ್ಟೆ ಮತ್ತು ಆ ಕುಟುಂಬದಲ್ಲಿ ಸುಮಾರು 60, 70, 1 ಲಕ್ಷ ರೂಪಾಯಿ ಲಾಸ್ ಆಗಿರ್ತಕ್ಕಂಥದ್ದು, ಅವರ ಕುಟುಂಬದ ವಿವರ ಮತ್ತು ಅವ್ರ ಪಟ್ಟಿಗಳನ್ನು ತೆಗೆದುಕೊಂಡು ಜಿ ಬಿ ವ್ಯಾಪ್ತಿಯಿಂದ ನಾವು ಸಹಿತ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಕೊಡಿಸುವಂಥ ಮಾಡ್ತೀವಿ. ಮತ್ತು ಕೇಂದ್ರಕ್ಕೆ ಇದು ಯಾಕೆಂದರೆ PM ಸೋನಿಡಿಯಲ್ಲಿ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಡೆತ್ ಆದರೆ ಮತ್ತು ಆಕ್ಸಿಡೆಂಟ್ ಆದರೆ ಅವ್ರಿಗೆ ಇನ್ಸೂರೆನ್ಸು ಮತ್ತು ಅವ್ರ ಕಾರ್ಮಿಕರು ಯಾರು ನೋಂದಾವಣೆ ಮಾಡ್ಕೊಂಡಿರ್ತಾರೋ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಇದು ಕೇಂದ್ರ ಸರ್ಕಾರನೂ ಒಂದು 10 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವು ಕೇಂದ್ರಕ್ಕೆ ಒಂದು ಮನವಿಯನ್ನು ನಾವು MP ಗೂ ಮತ್ತು ಈ ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಮಳೆ ಬಂತು, ಸಡನ್ ಆಗಿ ಗೋಡೆ ಬಿತ್ತು. ಮುಂದಿನ ದಿನಗಳಲ್ಲಿ ಮುಂಜಾಗ್ರತಾ ಕ್ರಮ ಏನಾದರೂ ತಾವು ಸಹ ಏನಾದರೂ ನಿಮ್ಮ ಸಿಬ್ಬಂದಿಗಳು ಹೇಳ್ತಾರೆ ಹೇಗೆ ಸರ್ ಅಂತ? ನಿಜವಾಗಲೂ ಈಗಾಗಲೇ ನಾನು ಹೈಕೋರ್ಟಲ್ಲಿ ರಿಟ್ ಹಾಕಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ 27,850 ಚಿಲ್ಲರೆ ಸರ್ವೆ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಐ ಡಿ ಕಾರ್ಡನ್ನು ನಾನು ಈಗ ಕೋರ್ಟಲ್ಲಿ ಲೋಪದೋಷ ಇತ್ತು ಸರಿಪಡಿಸಿ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಮಾಡಿ ಅವರಿಗೆ ಒಂದು ಜಾಗ ಕೊಡಬೇಕು. ಇಂಥ ಲೋಕಲ್ ಜಾಗಲ್ಲಿ ಕೊಟ್ಟಾಗ ಮುಂಜೆ ಅನಾಗೃತ ಅವ್ರ ಕುಟುಂಬಕ್ಕೆ ಯಾರು ನಿರ್ವಹಣೆ ಆಗ್ತಾರೆ? ಈಗಾಗಲೇ ನಾನು ಮಾನ್ಯ ಉಪಮುಖ್ಯಮಂತ್ರಿ DK ಸಾಹೇಬ್ರ ಕೈಲಿ ಗಾಡಿಗಳನ್ನು 3,700 ಗಾಡಿಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ವೆಂಡಿಂಗ್ ಝೋನ್ ಮಾಡಿಸಿ ಅವರಿಗೆ ಯಾರು ಐ ಡಿ ಕಾರ್ಡ್ ಹೊಂದಿರತಕ್ಕಂಥದ್ದು ಅದನ್ನು ನಾವು ಮುಂದಿನಲ್ಲಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಬೇಗ ಪರಿಹಾರವನ್ನು ಮಾಡಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.